ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ದುಡ್ಕೊಂಡವರಿಗೆ ಪಗಾರ ಐತೆ, ದುಡ್ಕೊಂಡವರಿಗೆ ಪಗಾರ ಐತೆ. ದುಡ್ಕಿ ಪಗಾರ ಇಟ್ಕೊಂಡು ಏನು ಮಾಡ್ತಾನೆ? ಕೊಡ್ತಾನೆ. ದುಡಿಕೆ ಬೇಕು ನಾವು. ಆದ್ರೆ ದೇವರ ಬುದ್ಧಿ ಒಮ್ಮೆ ಕೊಟ್ಟು ನೋಡುದು, ಒಮ್ಮೆ ಕಾಡಿ ನೋಡುದಪ್ಪ. ಅದು ಅವನ ಕೆಲಸ. ಕೊಟ್ಟಾಗ ಎದ್ದೋತದ್ದು ನಡ್ಕೊಂಡ್ರೆ ಮತ್ತೆ ಅಲ್ಲಿಗೆ ತರ್ತಾನ. ಕೊಟ್ಟಾಗ ನಾವು ಅಗ್ದಿ ಬದ್ಧವಾಗಿ ನಡ್ಕೊಂಡ್ರೆ ಕಾವ್ತಾನ. ಅದು ದೇವರ ಬುದ್ಧಿ. ಒಮ್ಮೆ ಕೊಟ್ಟು ನೋಡವನು ಅವನ, ಒಮ್ಮೆ ಕಾಡಿ ನೋಡವನು ಅವನು, ಕಸ್ಕೊಂಡು ನೋಡವನು ಅವನ. ಆ ಕೊಟ್ಟಾಗ ನಾವು ದಾರಿ ಬಿಡಬಾರ್ದು ಮನುಷ್ಯ. ಒಂದು ಕೋರ್ಟಿನ ಪ್ರಶ್ನೆ ಕೇಳಕ್ ಬಂದಾರ. ನೋಡ್ರಿ, ಕೋರ್ಟಿನ ಪ್ರಶ್ನೆ ಕೇಳಕ್ ಬಂದಾರ. ಯಾರ್ದು ಬರ್ರಿ? ಕೋರ್ಟಿನ ಪ್ರಶ್ನೆ ಕೇಳಕ್ ಬಂದವರು. ಬಾಬಾ ಏನು ಕೋರ್ಟಿಂದ ಅಲ್ಲ, ಕೋರ್ಟಿ ಏನು ಕೇಸ್ ಐತಿ? ನಿಮ್ಮ ಮನೆಯದು ಕೋರ್ಟಿ ಕೇಸ್ ಐತಿ. ವರ್ಷ ಹೊಡೆದು ಹೇಳ್ಬೇಕಪ್ಪ. ಕೋರ್ಟು ಮನೆ ಅಂದ್ರೆ ಏನು ಕೋಟಿಗೆ ಹಾಕಿ ಯಾವ್ದು ಸಂಬಂಧ ಹಾಕಿ ಮನಿ ಕೇಸ್ ಅಲ್ಲ, ಮನೆಗೆ ಹೌದು. ಏನು ಗೊತ್ತದ ಕೇಸ ಈಗ ಮುಗಿಯುತ್ತಲ್ಲ, ಆದ್ರೆ ಹಿಂದಕ್ಕೆ ಸರಿ ಬೇಡ ಅಂತ ಹೇಳ್ರಿ. ಕೇಸ ಈಗ ಮುಗಿಯುತ್ತಲ್ಲ, ಯಾರಿಗೆಲ್ಲ ಸಮಸ್ಯೆ ಹೈಕೋರ್ಟಿಗೆ ಹೋಗ್ಯಾನಪ್ಪ. ಮತ್ತೆ ನಮ್ಮ ಮಾವನ ಬಗ್ಗೆ ಒಂದು ಗೆದ್ದು ಬರ್ತೀನಿ, ಎರಡನೇದು ಹೋಗ್ಯಾನ. ವಿಶ್ವಾಸ ಕೊಡ್ರಿ. ಬೆಣ್ಣು ಹತ್ತಬೇಕವ. ಎಲ್ಲಂತಾರೆ ನಿನಗೇನು ಸಿಗುದಿಲ್ಲ. ಬೆಣ್ಣು ಹತ್ತಬೇಕು. ಕುಂದ್ರದು ಹೊರಬರಿ. ದವಾ ಹಾಕಿದ್ರಿ ಅವ್ರಂತ ಆಗೈತದ. ಆದ್ರೆ ಆಸ್ತಿ ಎಲ್ಲ ಬರ್ಬೇಕು. ವಾಟ್ಲಿ ಕೊಡೋದ ಬರ್ಬೇಕು ಕೊಟ್ಟಾರ. ಬಟ್ ಎಲ್ಲ ಬರ್ಬೇಕು ತೆಗೆದು ನಾ ಹೈಕೋರ್ಟಿಗೆ ಹೋಗ್ತೀನಿ. ಕೋರ್ಟ್ ಅವ್ರಂತ ಆಗೈತಂತ ನೀವು ಬರೋವಂತ. ಆದ್ರೆ ಆಸ್ತಿ ಎಲ್ಲ ಎಲ್ಲರಲ್ಲಿನೂ ಆಸೆನೂ ಐತಿ, ದುರಾಸೆನೂ ಐತಿ. ಇವನಲ್ಲಿನೂ ಐತಿ. ಕೊಡವಲ್ರಿ ಅವರು.
ನಿರಾಸೆ ಇದ್ರೆ ಫಲ ಐತೆ, ದುರಾಸೆ ಇದ್ರೆ ಫಲ ಇಲ್ಲ. ನಿರಾಸೆ ದುರಾಸೆ ಅದು 25ನೇ ಇಸ್ವಿ ಹೋಗೋದ್ರೊಳಗಾಗಿ ರಜೆನ ಆಗುತ್ತಪ್ಪ, ದುಡ್ಕಬೇಡ ಪ್ರಸಾದ ಹಂಚ. 25ನೇ ಇಸ್ವಿ ಹೋಗೋದ್ರೊಳಗಾಗಿ ರಜೆನ ಆಗುತ್ತೆ, ದುಡ್ಕಬೇಡ ಕುಂದ್ರ. ಸರಿ 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 ಬರೋ ಬ್ಯಾಂಕಿನ ಕೇಸ್ ಗೆಲ್ಲಿಸ್ಕೊಡ್ಬೇಕಂತಪ್ಪ ಅದತ್ತು ಸಾಲ ಕೊಡ್ರಿ, ಅದು ಗೆಲ್ಲೋದಿಲ್ಲ ಅಂತ. ಅವ್ರನ್ನ ಬೇಡ್ಕೊಂಡು ಹಂಗ ಹಂಚು ಅಂತ ಹೇಳಿದ್ರೆ ಹೆಣ್ಮಗಳನ್ನ ಯಾರ ಕಡೆ ತಪ್ಪಾಯ್ತು ಅವ್ರಿಗೆ ಶಿಕ್ಷೆ ಕೊಡಿಯಪ್ಪ. ನಿನ್ನಂತಿಲ್ ಬಂದ್ರೆ ಗೆಲ್ಲುತ್ತೈತೆ ಅಂತ ಭಾಳ ಭರವಸೆ ಇಟ್ಕೊಂಡ್ ಬಂದಿರ್ತಾರ. ನನಗೆ ಗೆಲ್ಲುದಿಲ್ಲ ಅಂತ ಹೇಳೋದು ನಿರಾಸೆ ಆಗುದಿಲ್ಲ. ನಾವು ನಂಬ್ಕೊಂಡ್ಬಂದು ಭಕ್ತರಿಗೆ ನಿರಾಸೆ ಮಾಡುವುದ ಇದು ಯಾವ ಧರ್ಮ? ನನ್ನ ಹತ್ರ ಬಂದವರಿಗೆ ಎಚ್ಚರಿಕೆ ಕೊಡೋ ಧರ್ಮನೂ ನಂದಾಯ್ತು. ನೋಡು ನಂಬ್ಕೊಂಡ್ ಬಂದಾರ ಜಯ ಸಿಗುವಂಗೆ ಮಾಡು. ನೋಡ್ಕೊಟ್ಟಿಯ ನೀ ಮನಸ್ಸು ಮಾಡಿದ್ರೆ ಹಾಕತ್ತೆ. ನನಗೆಲ್ಲರೂ ಅಷ್ಟ. ಯಾರ ಕಡೆ ತಪ್ಪಾಯ್ತು ಅವ್ರಿಗೆ ಶಿಕ್ಷೆ ಕೊಡಪ್ಪ ಅಂತ ಶಿಕ್ಷೆ ಕೊಡ್ಬೇಕಂತ ಹೇಳ್ರಿ, ಪ್ರಸಾದ ಕೊಡ್ರಿ. ಯಾರ ಕಡೆ ತಪ್ಪಾಯ್ತು ಅವ್ರಿಗೆ ಶಿಕ್ಷೆ ಕೊಡಪ್ಪ. ಯಾರ ಕಡೆ ತಪ್ಪಾಯ್ತು ಅವರಿಗೆ ಶಿಕ್ಷೆ ಕೊಡ್ತೀನವ, ದಂಡ ದೋಷನು ಕೊಡುವಂಥ ಕಾಲ ಬರ್ತೈತಿ. ನಿನ್ನ ಕಡೆ ಧರ್ಮ ಇದ್ರೆ ನಿನ್ನ ಒಳಗೆ ಬಂತೀನಿ ಹೋಗಿ ಹೇಳ್ತಿದ್ರೆ ಡೈವರ್ಸ್ ಐತಂತ. ಅವ್ರ ಹೆಣ್ಮಕ್ಳು ಹೆಂಡತಿ ಕಡೆಯಿಂದ ಕೋಟಿ ಹಾಕ್ಯಾರ. ಇವರು ಗಂಡ ಇವ್ರ ಅಪ್ಪ ಅಮ್ಮ ಬೇಡ. ಏನ್ ಡ್ಯಾವರ್ಸ್ ಐತೆ ಅಂತ ನೋಡಪ್ಪ. ಲೋನ್ ಕೊಡ್ರಿ, ಕೊಡ್ರಿ. ಕನ್ನಡ ಬರ್ತದಲ್ಲ. ಅದು ನಾಯಿ ಬಾಲ ಬಾಳೆ ಆಗೋದಿಲ್ಲ ಅಂತ ಹೇಳಿ ಕುಂದ್ರ ಅಂತ ಹೇಳಿ. ಸರಿ ಅನ್ಪೂರ ನೋಡಿ ಸರ್. ಏನು ವಾಲ್ ಕೇಸ್ ಪ್ರಸಾದ ಕೊಡ್ರಿ. ಅಮಾಸ್ ದಿವಸ ಬಂದು ಹೋಗಿ. ಸರಿ ನಾಳೆ ಮುಗಿಸಿ ಬಾ. ಬರ್ರಿ ಯಾರು ಹಾಕ್ಯಾರ ನಿನ್ನ ಹೊಲಕ್ಕೆ ಕೋಟಿ? ನಿನ್ನ ಅಂತಂಬ್ರು ನಿನ್ನ ಹೊಲಕ್ಕೆ ಕೋಟಿ ಹಾಕ್ಯಾರ. ಪ್ರಸಾದ ಕೊಡ್ರಿ. ಈಗ ಯಾವುದೋ ಮುಗಿಯೋದಿಲ್ಲವ ಅಂತ ಹೇಳಿ ಒಂದು ಸ್ವಲ್ಪ ತ್ರಾಸ ಆಗೋದಕ್ಕೆ ಅಂತ ಎಚ್ಚರಿಕೆ ಕೊಡ್ರಿ. ಏನಮ್ಮ ಹೊಲ್ದು ಏನು ಹೇಳಿ? ಹೊಲ್ದು ಕೋಟಿ ಹಾಕಿದೈತಿ, ಯಾರು ಹಾಕ್ಯಾರ? ಪ್ರಸಾದ ಕೊಡ್ರಿ. ಅವ್ರದ್ದು ಈ ಸದ್ಯ ಮುಗಿಯೋದಿಲ್ಲ ಅಂತ ಹೇಳಿ ಗಂಡ ಹತ್ತಬೇಕು. ಲೋನ್ ಕೊಡ್ರಿ. ಅಣ್ಣತಮ್ಮರು ಕೂಡ ಸವಾಲು ಹಾಕ್ಯಾರಪ್ಪ ಅಂದಾಗ ಅವ್ರು ಹ್ಯಾಂಗೆ ಬಿಡ್ತಾರಪ್ಪ? ಒಂದ್ ಸ್ವಲ್ಪ ಹುಷಾರಿರವ. ಅಲ್ಲ ನೋಡ್ರ ಹೊಂದಾಣಿಕೆ ಮಾಡಕ್ಕಲ್ಲ ಅಂತಮ್ರ ವಿಷಯ. ಲೋನ್ ಕೊಡ್ರಿ. ಅಂತಮ್ರ ವಿಷಯ ಹೊಂದಾಣಿಕೆ ಮಾಡು. ಅವ್ರಿಗೂ ಪೂಜೆ ಹಾಕಿ ಹೊಂದಾಣಿಕೆ ಮಾಡು. ಅಂತಮ್ರ ಸುಳ್ಳು ಆಗೋದಿಲ್ಲ. ಲೋನ್ ಕೊಡ್ರಿ. ಹ್ಞೂ ತಗೊಂಡ ತಿರ್ತೀನಿ ನಿಮ್ಮ ಕಡೆಯಿಂದ ಅನ್ನುವಂಥ ಹಠ ಯಾರಿಗೆ ತಿಕ್ಕಾಡು? ಅಷ್ಟೇ ತೊಗೊಂಡಿರ್ತೀನಿ ಅನ್ನೋ ಆಟ ಯಾರಿಗೈತಿ? ನಿಮ್ಗೆ ಐತೆ, ಅವ್ರಿಗೆ ಐತೆ, ನಿಮ್ಗೂ ಐತಿ. ಬೆಟ್ಟ ತಿಂತಾಳ ಅಂತ ಹೇಳಿ ಕುಂದ್ರ. ಬರ್ರಿ ಆ ಹಠ ತೆಗಿತಂಗೆ ಏನ್ ಮಾಡ್ತಿ ಮಾಡು ಅಂತ ಅವನಾಗ ಹಾಕು. ಲೋನ್ ಕೊಡ್ರಿ. ಹ್ಞೂ ನಮ್ಮ ಹಠನ ನಮ್ಗೆ ಮುಂದೆ ಮೆತ್ತಗೆ ಮಾಡಿಸ್ತಾರೆ. ಹಠ ಚಟ ಇವು ಎರಡು ಮನುಷ್ಯನ ಮುಂದ್ಕ ಹೋಗುದಿಲ್ಲ. ಅವು ಮನುಷ್ಯನ ನಾಳೆ ಬರೀ ವಿನಾಶಕ್ಕದು. ಲೋನ್ ಕೊಡ್ರಿ. ಹ್ಞೂ ಅವು ಎರಡು ವಿನಾಶಕ್ಕೆ. ಒಬ್ಬವ ದುಡ್ಡಿಂದ ಬಂದನ ನಾನು ಭಾಳ ದುಡ್ಡು ಕೊಟ್ಟಿನಿ, ಹೊಳತಾವಿಲ್ಲ ಅಂತ ಕೇಳಕ್ ಬಂದ. ನಮ್ಗೆ ಭಾಷಾ ಬರುದಿಲ್ಲ. ನೋಡ್ರಿ, ಒಬ್ಬ ದೂರಿಂದ ಬಂದವ ದುಡ್ಡು ಕೊಟ್ಟು ಹೊಳತಲ್ ಕೆಳಗ್ ಬಂದವ. कोई आदमी आया, पैसा दिया, वापस नहीं आ रहा है। सुनने के लिए कौन आया? है ना? ಮಾರ್ವಾಡಿ ಬರೋ ಬರೋ
ಇದನ್ನ ದುಡ್ಡು ಕೊಟ್ಟವೆ ಯಾವ पैसा ಇದ್ರೊಳಗೆ ದುಡ್ಡು ಕೊಟ್ಟವ ಯಾರು पैसा ಕೊಂಡಿಯ ऐसा नहीं दिया मतलब मैं बोलने कुछ गया कुछ नहीं कुछ और नहीं ಯಾವ मतलब टेंथ हुए जब से हुए तब से मैं कुछ नहीं हुआ कुछ करने को बाद कुछ काम नहीं पूछ रहे हैं कि पैसा दिया वापस नहीं आ रहा है सही बोला कौन दिया पैसा हमने लिया था ब्याज पे लिया है इन लोगों ने ये इसका पैसा ना डबल ही होता जा रहा है छोटा नहीं हो रहा है ಪ್ರಸಾದ ಕೊಡ್ರೆ ಹ್ಞೂ ಹೇಳಿ सुखा इलाका समाधान इलाका ಡಬಲ್ ಆಗ ಕೊಟ್ಟು ಅದೇ ಭಾಷಾದೊಳಗೆ ಹೇಳ್ರಿ ಉಗಾದಿ ಅಮಾವಾಸ್ಯೊಳಗೆ ಅವ್ರು ಜನ್ಮ ಕಂಟಗೈತೆ ಅಂತ ಹೇಳಿ ಕುಂದ್ರಂತ ಕೊಡ್ರಿ ನಾವು ಪ್ರಸಾದ ಕೊಡ್ರಿ ಅವನ್ನ ಉಳಿಸುವ ಅಂತ ಹೇಳ್ರಿ ಕುಂದ್ರಂತ ನೌಕರಿ ಬಂದಾಗ ನಡಿ ನೌಕರಿ ಅವನ್ನ ಉಳಿಸುವ ಅಂತ ಹೇಳಿ ಕರ್ಕೊಂಡು ಬಂದ बाद में बुलाते हैं ಡಬಲ್ ಲಾಭ ಕಂತ ಅದು ಡಬಲ್ ಆಗತ್ತೆ ಇದು ಕಲಿಯುಗ ದುರಾಸೆ ಲಕ್ಷ್ಮಿ ಕನಸಿನಾಗ ಬರಕತ್ತಾಳಪ್ಪ ಹ್ಯಾಂಗ್ ಮಾಡೋಣ ಅಂತ ಬಂದವ್ರ ಕೇಳಕ್ ನೋಡ್ರಿ ಲಕ್ಷ್ಮಿ ಕನಸಿನ ಬರಕತ್ತಾಳ ಹೆಂಗ್ ಮಾಡೋದು ಕೇಳಕ್ ಬಂದವರು ಲಕ್ಷ್ಮಿ ಕನಸಿನ ಬರಕತ್ತಾಳ ಹೆಂಗ್ ಮಾಡೋಣಪ್ಪ ಅಂತ ಕೇಳಕ್ ಬಂದವರು ಹಿಂದನ ಬಡ ಬಡ ಲಕ್ಷ್ಮಿ ಕನಸಿನಾಗ ಬರಕತ್ತಾಳ ಹ್ಯಾಂಗ್ ಮಾಡೋಣ ಹೌದು ಕೂಡ ಯಾರು ಬಂದ ಯಾರು ಸರಿ ಹಾಂ ಹೇಳಿ ಆಕಿನ ಕೈ ಬಿಟ್ಟು ಬಾಳ ಗದ್ದೆ ಆಕಿನ ಕೈ ಬಿಟ್ಟು ಲಕ್ಷ್ಮಿ ಅನ್ನುವಂಥದ್ದು ಒಂದು ತಾಯಿ ಸ್ವರೂಪವ ನಿನಗೆ ಹಡಲಾಕಿ ಒಬ್ಬಗೆ ತಾಯಿನ ಹಡಲಾಕಿ ಒಬ್ಬಗೆ ತಾಯಿನ ಲಕ್ಷ್ಮಣ ನಿನಗೆ ತಾಯಿನ ಎರಡು ತಾಯಿ ಒಳಗೆ ಒಂದು ತಾಯಿ ಕಳ್ಕೊಂತಿಯಲ್ಲ ಹ್ಯಾಂಗ್ ಮಾಡ್ಬೇಕು ಅದನ್ನ ಹೇಳಿ ಯಾವ ತಾಯಿ ಬೇಕು ವಿಚಾರ ಮಾಡ್ಕೊ ವಿಚಾರ ಮಾಡಿ ಅದಕ್ಕೆ ಕೈ ಹಾಕಿ ಇದು ಬಗೆಹರಿಯಲಾರದು ಪ್ರಶ್ನೆ ಆ ತಾಯಿ ಈ ತಾಯಿ ಕಳ್ಕೊಂಡು ಆ ತಾಯಿ ಬೆನ್ನು ಹತ್ತದು ಆ ತಾಯಿ ನಿಶ್ಚಿತ ನಿಂದಿರುವಕ್ಕೆ ಅಲ್ಲ ಈ ತಾಯಿ ನಿಶ್ಚಿತ ನಿಂದಿರುವಕ್ಕೆ ನೋಡ್ರಿ ಆ ತಾಯಿ ಹಂಗ ಮುಂದಕ್ಕೆ ಹೋಗುವಕ್ಕೆ ಯಾರಂತಲೂ ತಿರುವಾಗಿ ನಿಂದಿರೋದಿಲ್ಲ ಆಕೆ ಆಕಿನ ನಾವು ಬೆನ್ನು ಹತ್ತಿದ್ವಿ ಅಂದ್ರೆ ಹಂಗ ಆಗೋದು ಅದು ಇವತ್ತಿರ್ತಾಳೆ ನಾಳೆಗೆ ಹೋಗ್ಕಳ ಪ್ರಸಾದ ಹತ್ತಿರಿ ಈ ತಾಯಿ ಎಲ್ಲಿ ಹೋಗ್ಬೇಕು ಈ ತಾಯಿ ಅವಶ್ಯ ತಾಯಿ ಎರಡು ವಿಚಾರ ನಿನಗೆ ಬಿಟ್ಟಿನವ ಯಾವ ತಾಯಿ ವಿಚಾರ ಮಾಡಿಕೊಂಡು ಅಮಾವಾಸ್ಯೆ ತಾಯಿ ತಾಯಿನ ಅಂತಂದ್ರಿ ಇವತ್ತು ಹೇಳು ಹಡದ ತಾಯಿನ ನಿನಗೆ ಹೆಚ್ಚಿನಾಗಿ ಆಕೆ ಬೇಕಂದ್ರೆ ಅದನ್ನ ತೆಗಿಯಬೇಡ ಸುದ್ದಿ ಯಾರು ಆ ಸುದ್ದಿನ ತೆಗಿಬೇಡ ಅದನ್ನ. ಸರ್ ಕುಂದ್ರ ಸರ್ ಸರ್ ಆ ತಾಯಿ ನಿಂದಿರ್ಬೇಕಿನ? ಸರಿ ಅವ್ರಿಗೆ ಇವತ್ತಿರ್ತಾಳೆ ನಾಳೆಗೆ ಹೋಗ್ತಾಳೆ ಹೊಂದ್ಕೊಂಡ್ರಿಯ ಹ್ಞೂ ರೀ ಆಸೆ ಮತ್ತು ದುರಾಸೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಆಸೆ ಇಲ್ಲದ ಬದುಕಿಲ್ಲ ಆಸೆ ಗುರಿ ಇವು ಬೇಕ ಮನುಷ್ಯನ ಬದುಕಿಗೆ ಆ ಗುರಿ ಮುಟ್ಬೇಕು ಅನ್ನೋದು ಛಲ ಇರ್ತೈತಿ ಆಸೆನೇ ಇರ್ತೈತಿ
ಅದ್ರ ಮಿಶ್ರಿತ ದುರಾಸೆ ಕೂಡಬಾರ್ದು ಅದು. ಜನ್ಮಕ್ಕೆ ಗಂಡಾಂತರ ಬಂದದ್ದಪ್ಪ ನನಗೆ ಮೋಸ ಮಾಡೋರ್ದ್ರ ಉಳಿಸುವಂತ ಬಂದಾರ ಒಬ್ರು. ನೋಡ್ರಿ ಜನ್ಮಕ್ಕೆ ಗಂಡಾಂತರ ಮಾಡಕ್ ಬಂದವ್ರು ಉಳಿಸುವಂತ ಬಂದವರು. ಕೊಡ್ರಿ ಪ್ರಸಾದ ಕೊಡ್ರಿ. ಕಾನೂನಿಗೆ ಏನ್ ಹೇಳ್ತಾರೆ ಕೇಳ್ಕೊಂಡು ಹೋಗೋಣ. ಕುಂತಾಗ ತೋರ್ತಾರ ಉಳಿಕೋದ್ ಬಂದವರು ವೈರಿಗಳ ಸಲುವಾಗಿ ಯಾವ ಟೈಮ್ನಾಗ ಏನ್ ಅನಾಹುತ ಮಾಡ್ತಾರ ಭಯ ಇಟ್ಕೊಂಡ್ ಬಂದಾರ ಒಬ್ರು. ಸಂಬಂಧ ಸರಿ ಹೌದನಪ್ಪ. ಕೊಡ್ರಿ ಏನ್ ಮಾಡ್ತಾರೆ ಯಾವ ಟೈಮ್ನಾಗ ಏನ್ ನನ್ನ ಮೋಸ ಮಾಡ್ತಾರ ಅನ್ನೋ ಭಯ ಐತಿಲ್ಲ ಕೇಳ್ರಿ. ಪ್ರಸಾದ ಹಚ್ಚ್ರಿ. ಪ್ರಸಾದ ಕೊಡ್ರಿ. ಇನ್ನೊಂದು ಕೊಡ್ರಿ. ಗುರು ಕಾಯುವ ಅಂತ ಬಂದ ನಾವು ನಂಬ್ಕೊಂಡು ಅಲ್ಲಿ ಭಾಳ ಮಹತ್ವ ಐತಿ. ಇಂಥಲ್ಲಿ ದ್ವಾರ ನಾನು ಬಚಾವಕ್ಕಿನಿ, ನಾನು ಉಳಿಸ್ಕೊಂತಾನ ಅಂತ ಪೂರ ನಂಬಿಕೆ ಮ್ಯಾಗೆ ಬಂದ ನಾವು ಅವ್ಬಿಟ್ಟು ಅಭಯ ಕೊಡು. ನೋಡೋದು ಕೊಡ್ರಿ. ಗುರುವಿನಲ್ಲಿ ಏನೋ ಐತಿ, ದೇವರಲ್ಲಿ ಐತಿ ತಪ್ಪಿಗೆ ಶಿಕ್ಷೆ. ದೇವ್ರು ಒಂದು ವೇಳೆ ತಾಸಾರಿ ಮಾಡಿದ್ರು ಗುರು ಕಾಯುವ ಏನ ಕಾಯ್ತಾನ ಅವನ್ನ ಬುದ್ಧಿ ಹಚ್ಕೊಂಡ್ಬಿಡ ಅಂತ ಹೇಳಿ. ಏನಂತ ತಪ್ಪು ನನ್ನ ಕಡೆ ಇದ್ರೆ ನನಗಾಗ್ಲಪ್ಪ ಶಿಕ್ಷೆ, ಅವ್ರ ಕಡೆ ಇದ್ರೆ ಅವ್ರಿಗೆ ಆಗ್ಲಿ ಅಂತ ಹಚ್ಚುವ ಅಂತ ಹೇಳಿ. ಅಷ್ಟು ಭರವಸೆ ಐತಂತ ನೀವು ಯಾರು ಹಚ್ಚಬೇಡ. ತಪ್ಪು ನನ್ನ ಕಡೆ ಇದ್ರೆ ನನಗಾಗ್ಲಪ್ಪ ಶಿಕ್ಷೆ, ಅವ್ರ ಕಡೆ ಇದ್ರೆ ಅವ್ರಿಗೆ ಆಗ್ಲಿ ದೇವರ ಅಂತ ಹಚ್ಕೊಂಡ್ಬಿಡಪ್ಪ. ಹೋಗಾಲಿ ಒಳಗೆ ನೀವು ಹೋಗಾವಲಿ. ಖಾತ್ರಿ ಇದ್ದ ನಿನ್ನಂತೇಳಿ ಬಂದನ. ಶಿಕ್ಷೆ ಕೊಡಪ್ಪ ಅಂತ ಹಚ್ಕೊಂತ್ರಿ. ನಾ ಹೊಕ್ಕಿ ನಾನು ಖಾತ್ರಿ ಮ್ಯಾಗ ನಿನ್ನಂತೇಳಿ ಬಂದನ. ಇಲ್ಲಿ ಬಂದ್ರೆ ಉಳ್ಕೊಂತೀನಿ ಅಂತ ಬಂದನ. ನೋಡ ಅವನ ಹೊಕ್ಕಿ ಅಂತ ಅವಾಗ ಹೇಳಿದ್ರು ಅವ ಏನ್ ಮಾಡ್ಬೇಕು. ಸಂಕಟ ಬಂದಾಗ ಯಾಂಕಟ ನಮ್ಮನ್ನ ಹತ್ರ ಬಂದ್ರೆ ಯಾಂಕಟ ನಮಗೆ ಕಲ್ಲು ಹಾಕಿ ಕುಂತು ಬಿಟ್ಟ. ಜೇಟ್ ಆದಾಗ ದವಾಖಾನಿಗೆ ಹೋಗ್ತೀವಿ ನಾವು. ಸಂಕಟ ಬಂದಾಗ ದೇವ್ರು ಅಂತೇಳಿ ಬರ್ತೀವಿ. ಅದು ಹಚ್ಚುವಂತ ಹೇಳಿ ನಮ್ಮನ್ನ ಯಾಡ್ರದಾಗ ಒಂದು ಪ್ರಶ್ನೆ. ನನಗನ್ಸೈತಿ ತಪ್ಪಿ ಒಂದು ಅಂತ. ನಮ್ಮ ಕಡೆ ಏನ್ ತಪ್ಪಿಲ್ಲ ಇಲ್ಲ ಅಂದ್ರೆ ಯಾವ ತಪ್ಪು ಶಿಕ್ಷೆ ಕೊಡಪ್ಪ ಅಂತ ಹಚ್ಕೋ. ಕಲಿಯುಗ ಕಲಿಯುಗ ಆದ್ರೂ ನಾವು ಅವನ್ನ ಅರ್ಥ ಆಗತ್ತೋಟ. ಒಂದು ನಿಂಬೆಣ್ಣು ಹೊಡಾಡ್ಸ್ರಿ. ಮರಣಾಂತರ ಪ್ರಶ್ನೆ ಬಂದಾಗ ತಪ್ಪಿದ್ರೆ ಮರಣಾಂತರ ಬರ್ತಾರೆ. ಚಟ ಬಿಡಿಸ್ಬೇಕಂತ ಒಬ್ಬರನ್ನ ಕರ್ಕೊಂಡ್ ಬಂದಾರ. ನೋಡ್ರಿ ಸೆರೆ ಕುಡ್ದಿದ್ದು ಕರ್ಕೊಂಡ್ ಬಂದವ್ರು ಯಾರು ಬರ್ರಿ. ಚಟ ಬಿಡಿಸಕ್ ಕರ್ಕೊಂಡ್ ಬಂದವರು ಸೆರೆ ಕುಡುದು ಯಾರು ಬರ್ಲಿ ಕುಡೋರು ಯಾರು ಬಂದ್ರೆ ಮುಂದೆ ಹಾಕ್ರಿ ಅವ್ರು. ಸೆರೆ ಕುಡ್ತೀರಣ್ಣ? ನೀನ್ ಸೆರೆ ಕುಡ್ತೀಯ? ನಿನ್ನಿಂದ ಯಾರು ಅದು ನಾಯಿ ಬಾಲವ, ಅದು ಡಂಕ್ ಆಗ್ಬಿಟ್ಟು ಗಂಟಗಾಗುದ ಬಾಳ ಕಟ್ಟಿದೆ. ಅದನ್ನ ತಿಂತಾನಂತ ಬಂದಾರ ಅವ್ರು. ಆ ಡೊಂಕ ತಿಂತಾನಂತ ಬಂದಾರ. ಕೊಡ್ರಿ ಹಾಕಿ ಇವತ್ತಿನಿಂದ ಅದನ್ನ ಚಟ ಬಿಡಿಸ್ಬಿಡಿಯಪ್ಪ. ಒಳ್ಳವ ಮಾಡಕ್ ಹತ್ತಿದ ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗ್ಲಿಪ್ಪ ಅಂತ ಬೈ ಕೊಡ್ತೀನಿ. ಯಾವ ಹೆಂಡತಿ ಯಾವ ಗಂಡಗ ಎಷ್ಟೆಂಟ್ ಆಗ್ಲಿ ತಾಯಿ ಮೂರ ಬಟ್ಟೆ ಆಗ್ತದ ಜಗತ್ತಿನ ಹೇಳೋರು ನಮಗ ಯಾರು ಹಂಗೆ ಬಯಸೋದಿಲ್ಲ. ಒಳ್ಳೇದಾಗ್ಲಿ ಎಷ್ಟೆಂಟಾಗ್ಲಿ ಸೆಟ್ಟಿಲಿ ಮಾಡ್ಲಿ ಅಂತ ಏನ್ ಅವ್ನ ಹಣೆ ಬರ್ದಾಗಂತ ಅಗತ್ಯ ಏನು ಹೇಳಕ್ ಹೋಗ್ಬೇಡ ಕೊಂದ್ರ ಅಂತ
ನಾನು ಬಿಡ್ತೀನಿ ಅಂತ ಅಂದ್ರಲ್ಲೇ. ನಾಯಿಬಾಲ ಮುಟ್ಟಿಸ್ಬೇಡ್ರಿ. ಬಿಡ್ತಾನ ಎಷ್ಟು ಮಂದಿ ಬಿಟ್ಟಿಲ್ಲ. ನೋಡ್ರಿ ಸಾಕಷ್ಟು ಇದ್ರಂತೆ ಪ್ರಮಾಣ ಭಾಳ ಆಗಿದೆ. ಭಾಳ ಮಂದಿ ಸೆರೆ ಮೈ ಜಳಕ ಮಾಡವ್ರು ಬಿಡ್ತಾರೆ ಇಲ್ಲಿ ಬಂದು. ಕುಂದ್ರಂತ ಸೈಡ್ ಅವ್ರನ್ನ ಕಾಯ್ಕಾಲ ನಿನ್ನ ಕೈಗೆ ಐತಿ ನೋಡ್ತಮ್ಮ. ಸರಿ ಸರಿ ಎಲ್ಲ ಬಿಟ್ಟಿರೋ ನೀವೆಲ್ಲ ಕುಂದ್ರಂತ ಸೈಡೆ ನಿಂಬೆಹಣ್ಣು ಅಕ್ಕಿ ಕೈ ಕೊಡ್ರಿ. ಇವನು ಚಟೆ ಕೊಡು ಸರಿ ಕೊಡೋದು ಬಿಡಿಸಪ್ಪ. ಇವಾಗ ಬಿಡಲಿಲ್ಲ ಅಂದ್ರೆ ಶಿಕ್ಷೆ ಕೊಡಿಯಪ್ಪ ಅಂತ ತಿನ್ನ. ನಿಂಬೆಹಣ್ಣು ಇಸ್ಬಾರಿದಾನೆ ಪ್ರಸಾದ ಕೊಡ್ರಿ. ಇನ್ನೊಂದು ಕೊಡ್ರಿ. ಗಲ್ಲ ತುಟಿ ಹಿಡಿದು ರಂಸಿದ್ರೆ ಯಾವ ಶುದ್ಧ ಆಗುದು. ಕಬೂಲು ಮತ್ತು ಶಿಕ್ಷೆ ಕೊಡೋದ್ರಾಗ ಹಲವಾರು ರೀತಿ ಇಸ್ಕೊಬಿಡ್ತಾರೆ. ಹಲವಾರು ರೀತಿ ಐತಿ. ಹಿಂಗ್ಯಾಕೆ ಮಾಡ್ತಿ? ಫಿನಿಶ್ಮೆಂಟ್ ಕೊಟ್ಟು ಸುತ್ತು ಮಾಡು. ನಿಂಬೆಹಣ್ಣು ಇಸ್ಕೋರಿ ಹೇಳ್ತೀನಿ. ಫಿನಿಶ್ಮೆಂಟ್ ಕೊಟ್ಟು ಸುತ್ತು ಮಾಡೋವ್ರನ್ನ ಕುಂದ್ರಂತ ಸೈಡ್ ಕೊಟ್ಟು ನಿಮ್ಗೆ ಇಟ್ಕೊಳೋದು ನ್ಯಾಯ ಅನ್ನೋದು ಸರಿ. ಪೆಟ್ಟು ಕೊಡಲಾರ ಕಲ್ಲು ಸುದ್ದಾಗಿಲ್ಲ. ಪೆಟ್ಟು ಕೊಡಲಾರ್ದ ಕಟ್ಟಿ ಪೆಟ್ಟು ಕೊಡದಾಗ ಬಾಡಿ ಕುಂದ್ರು ಕಪಾಳ ಗಂಟೆಗೆ ಹೊಡೆದಾಗ ಒಬ್ಬ ಹುಡುಗ ಸುದ್ದಾಗ್ಯಾನ ಗುರುವಿನ ಕೈಯಾಗ. ಕಬೂಲಪ್ಪ ಕಟ್ಟಿ ಮ್ಯಾಗ ಕುಂದ್ರಾಕ ಕೈಯಾಗ ಬಡಿಗೆ ಹಿಡ್ಕೊಂಡು ಅಡ್ಡಾಡುವ ಪೆಟ್ಟು ಕೊಟ್ರ ಮಾರ್ಬೇಕೇನ ಅವ್ರು ಸಂಸಾರ ಬಟ್ಟಿ. ಅದು ಮುಂದಿನ ವಿಚಾರ ಏನಾಗುತ್ತೋ ಅದ್ರ ಮತ್ತೆ ಯಾಕಪ್ಪ ಎಷ್ಟು ಮಂದಿ ಬಿಟ್ಟು ಹೋಗ್ಯಾರ ಇಲ್ಲಿ. ಯಾಕೆ ಇಲ್ಲದಷ್ಟು ಮಂದಿ ಸೆರೆ ಕೊಡೋದು ಬಿಟ್ಟು ನಿಂಬೆಹಣ್ಣು ಕೊಡಿ ಹೆಣ್ಮಗಳ ಕೈ ಏನಾಗ್ಬೇಕು ಅವ್ರು? ಅದೊಂದು ನೋಡ್ರಿ. ಹ್ಮ್ ತಮ್ಮನ ಸೆರೆ ಕೊಡೋದು ಬಿಡಿಸಪ್ಪ. ಅವ ಬಿಡ್ಲಿಲ್ಲ ಅಂದ್ರೆ ಇನ್ನು ಮ್ಯಾಗಿದ್ದು ಶಿಕ್ಷೆ ಕೊಡಪ್ಪ ಅಂತ ತಿನ್ಸಂತ. ಆಕಿದ ಸಂಸಾರ ಬೇರೆ, ಇವನ ಸಂಸಾರ ಬೇರೆ. ಇವನು ಸಂಸಾರಕ್ಕೆ ಆಕಿನ ಯಾಕೆ ಹೊಣೆ ಮಾಡ್ತೀವಿ? ನಿಂಬೆಹಣ್ಣು ಇಸ್ಕೋರಿ. ಮತ್ತೇನು ಹಿಡಿದು ಬಿಟ್ಟಿಲ್ಲ. ಒಳ್ಳೆ ಇಲ್ಲ ಅವ್ನು ಹಡದವ್ರು ಕರ್ಕೊಂಬ. ಅವ್ನು ಏಂತ ಬರ್ಬೇಕು ಬೇ? ನೀ ಯಾಕೆ ಬಂದಿ? ನಿಂಬೆಹಣ್ಣು ಇಸ್ಕೊಡಿದಾನೆ. ಹಡತಾಯಿ ಬರ್ಬೇಕು, ನಿಂಬೆ ಅನ್ಕೋ. ಅನ್ನ ತಗೊಂಡ್ಬಂದ್ರ ನೋಡ್ರಿ. ತಾಯಿಗಳಲ್ಲ ತಂದೆ ಅಥವಾ ತಾಯಿ ಕರ್ಕೊಂಬ. ಕರ್ಕೊಂಬರ್ತಾರೆ ಯಾರು ನೌಕರಿ ಆಸೆ ಇಟ್ಕೊಂಡು ಬಂದ್ ಮಕ್ಕಳು ಕರೆ ನೋಡ್ರಿ ನೌಕರಿ ಸಂಬಂಧ ಯಾರು ಬಂದ್ರಿ ಬರ್ರಿ. ನೌಕರಿ ಮಾಡೋ ಅಷ್ಟೇ ಬರ್ರಿ. ಹೊರಗಿಂದ ಯಾರು ಬರಕ್ ಹೋಗ್ಬೇಡ್ರಿ. ಸೈಡ್ಲಿಂದ್ರಿ ಗಲಾಟೆ ಮಾಡಕ್ ಹೋಗ್ಬೇಡ್ರಿ. ನೌಕರಿ ಹೋಗೋರು ಅಷ್ಟೇ. ಎಲ್ಲರಿಗೆ ಪ್ರಸಾದ ಈ ಸದ್ಯಕ್ಕೆ ಎಕ್ಸಾಮ್ ಬಂದದ್ದಿ ನನ್ನ ಪಾಸ್ ಮಾಡೋದನ್ನ ಪಾಸ್ ಮಾಡಿದ್ದ ಅನ್ನೋರ ಮುಂದಕ್ಕೆ ಪ್ರಸಾದ ಸರಿ ಈ ಸದ್ಯ ಎಕ್ಸಾಮ್ ಮಾಡೋದು ನನ್ನ ಪರೀಕ್ಷೆ ಬಂದ ಪಾಸ್ ಮಾಡಿ ಪಾಸ್
ಹೆಣ್ಮಕ್ಳಿಗೆ ಸಲ ಕೊಡ್ರಿ ಏನು ಪ್ರಸಾದ ಹಂಚಾನ ಹೆಸರು ಹೇಳೋದಲ್ಲ, ಕೈ ಮಾಡಿ ತೋರಿಸೋದಲ್ಲ. ಇದ್ರಾಗ 10 ಹುಡುಗರು ಪಾಸ್ ಹಾಕಾರ ಅಂತ ಹೇಳ್ಬಿಟ್ರೆ ಕೊಂದ್ರ ಕೈ ಮಾಡಿ ತೋರಿಸೋದಲ್ಲ. ಏನು ಹಂಗಾರೆ ಹಚ್ಚಿರಿ 10 ಹುಡುಗರು ಕಡೆಕ್ ಮಾಡ್ತೀರಿ ಕೊಂದ್ರ ನಮ್ಗೆ ಯಾವ್ದಾದ್ರು ಬಂದು ಸಕ್ಕರೆ ಹಿಡ್ಕೊಂಡು ಪೊಲೀಸಿಗೆ ಕೈ ಹಾಕಬೇಕು, ಮಿಲಿಟರಿಗೆ ಹೋಗ್ಬೇಕನ್ನೋರಿಗೆ ಅವು ಪ್ರಸಾದ ಹಚ್ಚೋ ಪ್ರಸಾದ ನಿನ್ನ ಪ್ರಯತ್ನಕ್ಕೆ ಫಲ ಐತಪ್ಪ. 25ನೇ ಇಸ್ವಿ ಹೋಗೋದ್ರೊಳಗಾಗಿ ನಿನ್ನ ಆಸೆ ನಡೆಸ್ಕೊಡ್ತೀನಿ. 25ನೇ ಇಸ್ವಿ ಹೋಗೋದ್ರೊಳಗಾಗಿ ನಿನ್ನ ಆಸೆ ನಡೆಸ್ಕೊಡ್ತೀನಿ. ಬಿಡಬೇಡ ನಂಬಿಕೆ ನಾವು ಬಂದು ಸಕ್ಕರೆ ಇಸ್ಕೊಂಡು ಪಾಸ್ ಮಾಡಪ್ಪ ಅಂತ ಬೇಡ್ಕೊಂಡು ಹೋಗುತ್ತೆ. ಒಂದು ಏನು ಪ್ರಯತ್ನ ಮಾಡೋದು 3ನೇ ತಿಂಗಳು ಹೋಗೋ ಮಟ್ಟ ಮುಳುಗಡೆ ಆಫೀಸ್ ಕೊಡ್ರಿ ಪ್ರಯತ್ನ ಮಾಡಿ. ಜಾಬ್ ಆಗ್ತಾ ಪ್ರಯತ್ನ ಮಾಡಕಂತ ಜವಾಬ್ದಾರಿ ಕೊಡ್ರಿ. ತಾಯಿ ತಂದೆ ಕೇಳ್ಕೊಂಡು ಹೋಗಂತ ನೌಕರಿಗೆ ಹೊರಗೆ ತಾಯಿ ತಂದೆ ಕೇಳ್ಕೊಂಡು ಹೋಗ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ಹೆಬ್ಬಳ್ಳಿ ಅಜ್ಜನವರ ಭಕ್ತರು ಕೂಡ ಇವತ್ತು ತುಂಬಾ ಇದ್ದಾರೆ. ಈ ಅಜ್ಜನವರಿಗೆ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಏನು ಲಾಭ ಆಗಿದೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನೀವು ಇಲ್ಲಿ ಬರಾಕತ್ತೆ ಎಷ್ಟು ವರ್ಷ ಆಯ್ತು ಸರ್? 20 ವರ್ಷ ಆಯ್ತು. ಸರ್ ಈ 20 ವರ್ಷದಲ್ಲಿ ಅಜ್ಜರಿಂದ ನಿಮ್ಗೆ ಯಾವ ರೀತಿ ಲಾಭ ಆಯಿತು? ನಮಗೆ ಪೂಜಾ ಪುನಸ್ಕಾರ ಹೇಳಕ್ಕೆ ಸಿಗಲಿಲ್ಲ ಅಂದ್ರು ರೀ, ಅವನ್ನ ನೆಂಬಿಗೆ ಇಟ್ಕೊಂಡು ಅವನ್ನ ಆಧಾರ ತೊಗೊಂಡು ಸಕ್ಕರೆ ಹಂಚ್ಕೊಂಡು ಹೋದ್ರೆ ಒಳ್ಳೇದಾಗೈತೆ. ಸರ್ ನಿಮ್ಗೆ ಯಾವ ರೀತಿ ಕಷ್ಟಗಳು ಇದ್ದು ಸರ್? ನಮ್ಗೆ ಪರಿಸ್ಥಿತಿ ಭಾಳ ಗಂಭೀರ ಇತ್ತು ರೀ. ಮನ್ಯಾಗ ಇರಾಕ ನೆಳ್ಳು ಇದ್ದಿದ್ದಿಲ್ಲ. ಆ ನೆಳ್ಳು ಇರ್ಲಾರ್ಕ ಬೇಡ್ಕೊಂಡು ಹೋದ್ವಿ. ಬೇಡ್ಕೊಂಡು ಹೋದ ಮಂದಿ ಮನಾಗಿದ್ವಿ. ಆ ಪ್ರಕಾರ ನಮಗೆ ಮನೆ ಆಯ್ತು. ಅಲ್ಲಿಂದ ಮತ್ತೆ ಹೊಳ್ಳಿ ಬಂದ್ವಿ. ಬಂದಾಗ ಇಲ್ಲಿಗೆ ಮಗಳು ಕೊಡಾಕ ಬಂದ್ವಿ. ಇದ ಊರಿಗೆ ಈ ಊರಿಗೆ ಕೊಡಕ್ಕೆ ಬಂದಾಗ ಮತ್ತೆ ಹೊಳ್ಳಿ ಅಜ್ಜ ದರ್ಶನ ಆದ್ವಿ. ದರ್ಶನ ಯಾವ್ರವ್ರಪ್ಪ ಅಂದರು, ಗುಡೂರವ್ರು ಆದ್ವಿ. ಗುಡೂರವ್ರು ಅಂದಾಗ ಅವರು ಅಜ್ಜಾರು ಯಾಕಪ್ಪ ಬಂದಿ ಅನ್ನೋ. ಇಲ್ಲಿ ಅಜ್ಜಗೆ ಬಂದಿದ್ದೇನೆ ರೀ, ಇಲ್ಲಿಗೆ ಮಗಳು ಕೊಡ. ಅಜ್ಜ ನಿನ್ನ ಹಿಂದಾದನಪ್ಪ, ನಿನ್ನ ಬೆಣ್ಣೆ ಹಿಂದಾದನ, ಹೋಗಿ ಒಳ್ಳೇದಾಗತ್ತೆ ಅಂತಂದ್ರೆ ಆ ಪ್ರಕಾರ ಒಳ್ಳೇದಾಯ್ತು. ನಿಮ್ಗೆ ಇಲ್ಲಿ ಬರೋಕ್ಕೆ ಪ್ರೇರಣೆ ಯಾರು ಸರ್? ನಿಮಗೆ ಯಾರು ಹೇಳಿದ್ರು ಹಿಂಗೆ ಅಜ್ಜಾರ್ ದೇವ್ರೆ? ಮಂದಿ ಹೇಳಿದ್ರಿ, ಅದೇ ಯಾರು ಹೇಳಿದ್ರು? ಮಂದಿ ಹೆಬ್ಬಳ್ಳಿ ಅಜ್ಜಿಗೆ ಹೋದ್ರೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ನಡ್ಕೊಂಡಿದ್ರಿ. ಆ ಪ್ರಕಾರ ಬಂದ್ವಿ, ಹೇಳಿದ್ವಿ, ನಡ್ಕೊಂಡ್ವಿ. ಒಳ್ಳೇದಾಯ್ತು. ಒಳ್ಳೇದಾಗಿಂದ ಅವನ್ನ ಇಲ್ಲಿಗೆ ಕುರಿ ಬರಲಿ, ಯಾವತ್ತು ಬರಲಿ ಒಳ್ಳೇದಾಗುತ್ತೆ. ಅಜ್ಜಗೆ ಹೋಗಿ ಸಕ್ಕರೆ ಹಂಚ್ಕೊಂಬರ್ಯಪ್ಪ, ನಿಮಗೇನೋ ಕುರಿಗೆ ಕಾಡಾಟ ಹತ್ತಿದ್ರೆ ಹಂಚ್ಕೊಂಬರ್ಯ ಒಳ್ಳೇದಾಗೈತೆ ರೀ. ಅವನ್ನ ನಾವು ಮರ್ತಿಲ್ಲ.
ನಮ್ಮ ಹಿಂದೆ ವಾದ. ಈಗ ಸಾಕಷ್ಟು ಕಡೆ ದುಡ್ಡು ತೊಗೊಂಡು ದೇವರ ಹೇಳೋರು ಇದ್ದಾರೆ. ಇಲ್ಲಿ ಯಾವ ರೀತಿ ಸರ್, ಎಷ್ಟು ರೂಪಾಯಿ ತಗೋತಾರೆ? ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಏನೂ ಇಲ್ಲ. ನೆಂಬಿಗೆಲಿಂದ ಅವನ ನೆಂಬಿಗೆ ಅವನ ಆಧಾರ ಹೇಳಿಕೆ ಸಿಕ್ತರು ಒಳ್ಳೇದಾಗ, ಹೇಳಿಕೆ ಸಿಗ್ಲಿಕ್ಕೂ ಅವ್ನ ನೆಂಬಿಗೆ ಅದು ಹೆಚ್ಕೊಂಡು ಆಧಾರ ಹಚ್ಕೊಂಡು ಹೋಗಿ ಸಕ್ಕರೆ ಹಂಚ್ಕೊಂಡು ಹೋಗ್ತೀವಿ ನಾವು. ಅಂದರೆ ನೀವು ಬೇರೆದವ್ರಿಗೆ ಹೇಳಿದ್ರ ಸರ್, ಹಿಂಗೆ ಅಜ್ಜಾರು ಹೇಳ್ತಾರ ನೀವು ಬರೀ? ಜಗ್ ಮಂದಿಗೆ ಹೇಳಿದ್ರು, ಜಗ್ ಮಂದಿ ನಮಗೇನು ಕಷ್ಟ ನಷ್ಟ ಆದವ್ರನ್ನ ಕರ್ಕೊಂಬರ್ತೀವಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ, ಒಳ್ಳೇದಾಗತ್ತೆ. ಸರ್ ನಿಮಗೆ ಗೊತ್ತಿರೋ ಪ್ರಕಾರ ಅಜ್ಜಾರು ಇಲ್ಲಿ ಎಷ್ಟು ವರ್ಷದಿಂದ ದೇವರ ಹೇಳ್ತಿದ್ದಾರೆ? ಅವರು ಎಷ್ಟು ವರ್ಷದಿಂದ ನಮಗೆ ಭೇಟಿ ಆದದ್ದು ದರ್ಶನ ಆದದ್ದು 22 ವರ್ಷ ಆಯ್ತು. 22 ವರ್ಷದಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಏನು ಕಡಿಮೆ ಆಗಿದೆ? ಹೆಚ್ಚಾಗೈತೆ, ಪ್ರತಿ ಸಲ ಹೆಚ್ಚಾಗಿದೆ. ಅವಾಗ ಇನ್ನೂ ಕಮ್ಮರೆ, ಈ ಭಾಳ ಹೆಚ್ಚು. ಅದಕ್ಕೆ ನಮಗೆ ನೆಂಬಿಕೊಳ್ಳೋದೈತಿ. ಧನ್ಯವಾದ. ಬನ್ನಿ ಪ್ರಿಯಕ್ಷಕರೇ, ಇಲ್ಲಿ ಚಡ್ಚನ್ ಹತ್ರ ಹತ್ತಳ್ಳಿಯಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಯಾವ ರೀತಿ ಲಾಭ ಆಯ್ತು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನೀವು ಇಲ್ಲಿ ಬರಕತ್ತೆ ಎಷ್ಟು ವರ್ಷ ಆಯ್ತು ಸರ್? ಈಗ 4-5 ವರ್ಷ ಆಯ್ತು ರೀ. ಎಲ್ಲ ನಮ್ಗೆ ಥಿಕ್ ಆಗ್ಯದ ರೀ, ಹಂಗೆ ಬರ್ಲಾತ್ತೀವಿ. ಯಾವ ರೀತಿ ಕಷ್ಟಗಳಿದ್ದು ಸರ್ ಇಲ್ಲಿ ಬರೋಕ್ಕಿಂತ ಮುನ್ನ? ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು? ನಮಗೆ ಏನ್ರಿ ಬರೇ ಮನ್ಯಾಗ ಕಾಡ್ತಿತ್ರಿ ಜರ, ನಮಗೆಲ್ಲ ಹಂಗೆ ಅನುಕೂಲ ಆಗ್ಯದ ರೀ. ಮಗಳಿಗೊಂದು ಕೊಟ್ಟರು ಬಿಟ್ಟರು ಅದನ್ನು ಕೊಟ್ಟೇವ್ರಿ, ಇವ್ರ ಆಶೀರ್ವಾದದಿಂದ ಆಗ್ಯದ್ರಿ ಎಲ್ಲ. ಈಗ ಅಜ್ಜಾರ್ ನಿಮಗೆ ಬಂದ ತಕ್ಷಣ ಆಶೀರ್ವಾದ ಮಾಡಿದ್ರ ಏನು 2-3 ವಾರ ದುಡ್ಕೊಂಡ್ರ? 2-3 ವಾರ ದುಡ್ಕೊಂಡೇವಲ್ರಿ, ಬರೋಣ ನಮಗೆ ಕೆಲಸ ಕೊಟ್ಟಿಲ್ರಿ. 2-3 ವಾರ ಆದ ಒಳಕ್ಕೆ ಆಗ್ಯದ. ಅಂದ್ರೆ ಒಬ್ಬೊಬ್ಬರಿಗೆ ಬಂದ ತಕ್ಷಣ ಪರಿಹಾರ ಮಾಡ್ತಾರ? ಅವ್ರ ಟೈಮ್ ರೀ, ಅವ್ರ ಕಾಲು ಸರಿದು ಬಂದಿತ್ತಂದ್ರೆ ಆಗಿರ್ತದೆ ರೀ. ಮುಂಜಾನೆ ನಮಗೆ ಟೈಮ್ ಮುಂದಕ್ಕಿತ್ತಂದ್ರೆ ದೌಡ್ ಆಗಲ್ಲ. ಈಗ ಅಜ್ಜಾರ ಹತ್ರ ನೀವು ಬರೋಕ್ಕೆ ನಿಮಗೆ ಪ್ರೇರಣೆ ಯಾರು ಸರ್? ನಮ್ಮ ಬೀಗ್ರಿ, ಈ ಇಲ್ಲಿ ಮಹಾರಾಷ್ಟ್ರದಾಗ ಬೀಗ್ರ ರೀ ಅವರು. ಮಹಾರಾಷ್ಟ್ರದಿಂದ ಬರ್ತಿದ್ರ? ನಮ್ಮ ಬೀಗ್ರ ರೀ. ಏನು ಹೇಳಿದ್ರು ನಿಮ್ಮ ಹತ್ರ? ನಮ್ಮ ಮಗಳಿಗೆ ಕೊಟ್ಟಿದ್ದೇವ್ರಿ ಇಲ್ಲಿ ಸಣ್ಣಕ್ಕಿಗೆ. ಅವ್ರು ಏನಂದ್ರೆ ಇಂತಲ್ಲಿ ಬರ್ರಿ ಹೋಗೋಣ ಅನುಕೂಲ ಆಗ್ತದ ಅನ್ನನೇ ಅವ್ರು ಕರ್ಕೊಂಡ್ಬಂದ್ರಿ ಬೋರಿಗೆ ಅವ್ರಿ. ನೀವು ಬೇರೆದವ್ರಿಗೆ ಹೇಳಿದ್ರ ಸರ್? ನಾವು ಹಂಗೆ ಮತ್ತೆ ಹೇಳ ನಮ್ಗೆ ಅನುಕೂಲ ಆಯ್ತು ಮತ್ತೆ ಬರ್ರಿ, ಹಂಗೆ ಒಬ್ಬೊಬ್ರು ಹಂಗೆ ಚಾಲು ಆಗೋದು. ಅಂದ್ರೆ ಇಲ್ಲಿ ಎಷ್ಟು ದುಡ್ಡು ಇಸ್ಕೋತಾರ ಸರ್? ರೊಕ್ಕ ಏನೂ ಇಲ್ರಿ, ಪೈಸೆ ಇಲ್ರಿ. ನಾವು ತಂದು ಸಾಕ್ರಿ ನಮಗೆ ಕೊಟ್ಟು ಬಿಡ್ತಾರ್ರಿ ಅವ್ರು. ಎಷ್ಟು? 1 ಲಕ್ಷ 2 ಲಕ್ಷ ಇಸ್ಕೋತಾರ? ಇಲ್ರಿ, ಒಟ್ಟೆ ರೊಕ್ಕ ಅನ್ನೋದು ಗೊತ್ತೇ ಇಲ್ರಿ, ಇಲ್ಲಿ ಇಸ್ಕೊಳ್ಳೋದೇ ಇಲ್ರಿ. ಬಟ್ ನಾವು ತಂದು ಸಾಕ್ರಿ ನಮಗೆ ಒಳಗೆ ಕೊಡ್ತಾರ್ರಿ ಆಶೀರ್ವಾದ ಮಾಡಿ. ಅಂದ್ರೆ ಇಲ್ಲಿ ನಿಮ್ಮ ಭಕ್ತಿ ಮೇನು? ಹಾಂ, ಭಕ್ತಿ ಮೇನು. ಭಕ್ತಿಯಿಂದ ದುಡ್ಕೊಂಡ್ರೆ ದುಡ್ಕೋಬೇಕು ನೋಡ್ರಿ, ಒಟ್ಟು ದುಡ್ಕೊಂಡ್ರೆ ಆಗ್ತದೆ. ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.